ಆದ್ರೆ ಬೆಂಗಳೂರು ಪೊಲೀಸರು ಮೋಸ್ಟ್ ಎಫಿಷಿಯಂಟ್ ಪೊಲೀಸ್. ದಯಾನಂದ್ ಸರ್ ಒಂದು ಫೈನೆಸ್ಟ್ ಆಫೀಸರ್ ಅವರು. ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ. ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅವರು. ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಅವರು. ಮಂಗಳೂರಿನಲ್ಲಿ SP ಆಗಿದ್ದಾಗಲೂ ಇರಬಹುದು, ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ. ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ 35-40 ವರ್ಷದ ಕರಿಯರಿಗೆ ಇವತ್ತೊಂದು ಒಂದು ಕಪ್ಪು ಚುಕ್ಕಿನ ನೀವು ಅಂಟಿಸಿದ್ರಲ್ಲ ಸರ್. ಯಾಕೆ? ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ ಚೇರ್ ಉಳಿಸ್ಕೊಳ್ಬೇಕು. ನೀವ್ ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೇರ್ ಕೂರಿಸ್ತಿರಲ್ಲ ಸರ್. ಸರ್, ಇದೇ ದಯಾನಂದ್ ಸರ್ ಬೆಂಗಳೂರು ಕಮಿಷನರ್ ಆಗಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರದ್ದು ರೋಡ್ ಶೋಗಳು ಎಷ್ಟು ನಡೆದಿದ್ದಾವೆ? ಒಂದರ ಅವಘಡ ಸಂಭವಿಸಿದೆ ಸರ್. ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದಿದ್ದಾವೆ? ಯಾವತ್ತಾದ್ರೂ ಒಂದು ಘಟನೆ, ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್? ನಿಮ್ಮ ಪೊಲಿಟಿಷಿಯನ್ಸ್ ಮದುವೆ ಮಾಡ್ಕೊಳ್ತೀರಿ, ಅದಕ್ಕೆ ಬಂದು ಪೊಲೀಸರು ನಿಮ್ಮನ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ನೀವು ಸತ್ತಾಗಲೂ ಕಾಯ್ಕೊಂಡು ನಿಂತಿರ್ತಾರೆ. ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರವರು. ಅವರ ಪರ್ಮಿಷನ್ ತಗೊಂಡು ಮಾಡಿದಂತ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಸಣ್ಣ ಒಂದು ಕಿಂಚಿತ್ತು ಲೋಪ ಆಗಿದೆ ಸರ್? ಅವರ ಕೇಳಲೇ ಇಲ್ಲ, ಅವರ ಅಭಿಪ್ರಾಯ ಕೇಳಲಿಲ್ಲ, ಅವ್ರ ಹತ್ರ ಒಂದು ಮಾಹಿತಿನ ಪಡ್ಕೊಳ್ಳಿಲ್ಲ, ನಿಮಗೆ ಪ್ರಿಪರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತನೂ ಕೇಳಲಿಲ್ಲ. ಆಯ್ತು, RCB ಅವರು ಪ್ರೆಷರ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. RCB ಅವರ ಪ್ರೆಷರ್ಗೆ ಒಳಗಾಗುವಂತಹ ನಿಮಗೆ ದರ್ದು ನಿಮಗೇನಿತ್ತು ಸರ್? ನಿಮಗೆ ಅಲ್ಲಿ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಂತ ನನಗೆ ಇದೇ ಒಂದು ಕಾರ್ಯಕ್ರಮನೇ ಗೊತ್ತಿಲ್ಲ ಅಂತ ಹೇಳ್ತೀರಿ. ನಿಮ್ಮ DK ಶಿವಕುಮಾರ್ ಅವರು ಹೋಗಿ ಕಪ್ ಹಿಡಿದು ಎತ್ಕೊಂಡು ನಿಂತಿರೋದು ನೋಡಿಲ್ವಾ ನೀವು? ನಿಮ್ಮನ್ನ ಯಾರಾದ್ರೂ ಏರ್ಪೋರ್ಟಿಗೆ ಬನ್ನಿ, ನಿಮಗೆ ರಿಸೀವ್ ಮಾಡಕ್ಕೆ ಬನ್ನಿ ಅಂತ ಕರೆದಿದ್ರ ನೀವು? ಅಲ್ಲಿ ನಿಮ್ಮ ಉಪಮುಖ್ಯಮಂತ್ರಿಗೆ, ನಿಮ್ಮ ಮಂತ್ರಿಗಳಿಗೆ, ನಿಮ್ಮ MLAಗಳಿಗೆ, ನಿಮ್ಮ ಸಚಿವರಿಗೆ ವಿಧಾನಸೌಧ ಎದುರುಗಳನ್ನು ಪ್ರೊಟೆಕ್ಷನ್ ಕೊಡಬೇಕು, ಜನರನ್ನು ಮೇಂಟೈನ್ ಮಾಡಬೇಕು. ಹೆಂಗ್ ಮಾಡಕ್ಕಾಗುತ್ತೆ ಸರ್? ಇಷ್ಟು 5-7 IPL ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದು ಒಂದಾರ ಘಟನೆ ಸಂಭವಿಸಿದೆ ಸರ್. ಇಷ್ಟು ವರ್ಷ ಬೆಂಗಳೂರಿನಲ್ಲಿ T20 ವರ್ಲ್ಡ್ ಕಪ್ ಮ್ಯಾಚ್ಗಳಾಗಿರ್ಬೋದು, ಹಿಂದೆ ಅದು ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ಗಳಾಗಿರ್ಬೋದು, ಇಷ್ಟು ನಡೆದಿದ್ದಾವೆ. ಬೆಂಗಳೂರು ಪೊಲೀಸು ಎಫಿಷಿಯಂಟ್ ಆಗಿ ಕೆಲಸ ಮಾಡಿಲ್ಲ ಸರ್. ಸರ್, ಒಬ್ಬ ಪೊಲೀಸ್ ಕಮಿಷನರ್ನ, ಬೆಂಗಳೂರು ಪೊಲೀಸ್ ಕಮಿಷನರ್ ನೀವು ಸಸ್ಪೆನ್ಷನ್ ಮಾಡ್ತೀರಿ ಅಂತಂದ್ರೆ ಇಡೀ ಪೊಲೀಸ್ ಇಲಾಖೆ ಮೊರಾಲ್ ಎಲ್ಲಿಗೆ ಹೋಗ್ಬೇಕು ಸರ್? ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋರು ಅವರು. ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಇದೆ, ಬೆಂಗಳೂರಿನಲ್ಲಿ ನೈಟ್ ಕ್ಲಬ್ಸ್ ಇದೆ, ಬೆಳಗಿನ ಜಾವದವರೆಗೂ ಕುಡಿತಾರೆ. ಇಂತಹ ಒಂದು ಊರನ್ನ ಇದುವರೆಗೂ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದಾರೆ. ಇಡೀ ಇಲಾಖೆ ಮೇಲೆ ಇವತ್ತು ನೀವು ಟಾರ್ಗೆಟ್ ಮಾಡಿಕೊಂಡು ಇಲಾಖೆಗೆ ಕಪ್ಪು ಚುಕ್ಕೆ ಬರೋ ರೀತಿಯಲ್ಲಿ ಇಲಾಖೆ ಒಬ್ಬ ಮುಖ್ಯಸ್ಥನ ನೀವು ಸಸ್ಪೆನ್ಷನ್ ಮಾಡ್ತೀರಿ ಅಂತಂದ್ರೆ ಈ ಪೊಲೀಸ್ ಇರೋದು ಏನಕ್ಕೆ ಸರ್? ನಿಮ್ಮ ರಾಜಕೀಯಕ್ಕೂ ಬಲಿ ಆಗಬೇಕು, ನಿಮ್ಮ ಎಲ್ಲ ಒಂದು ಏನ್ ತೆವಲುಗಳಿದೆಯಲ್ಲ ಪುಕ್ಕಡೆ ಪ್ರಚಾರ ತಗೊಳ್ಳೋದು, ಅದಕ್ಕೂ ಅವ್ರ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ನೀವು ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ. ಇವತ್ತು ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಸರ್? ನಿಮ್ಮ MLAಗಳಿರ್ಬೋದು, ನಿಮ್ಮ ಮಂತ್ರಿಗಳಿರ್ಬೋದು, ಮಿನಿಟ್ ತಗೊಳ್ಳದಲ್ಲೇ, ನಾನು ಕಾಸು ತಗೊಳ್ಳದಲ್ಲೇ ಮಿನಿಟ್ ಕೊಡ್ತೀನಿ ಅಂತ ಹೇಳೋನು ಒಬ್ಬನು ತೋರಿಸ್ಬಿಡಿ ಸರ್ ನೋಡೋಣ. ನಿಮ್ಮ ಇಲಾಖೆಯಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಯಾವ ರೀತಿ ಇವತ್ತು ಕಷ್ಟಕ್ಕೆ ಒಳಗಾಗಿದೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಅಧಿಕಾರಿನೂ ಕೂಡ ಇವತ್ತು ಅವನಿಗೆ ಕಾಸು ಕೊಡದಲ್ಲೇ ಅವನಿಗೆ ಟ್ರಾನ್ಸ್ಫರ್ ಆಗಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ ಇದು. ಇವತ್ತು ಪೊಲೀಸ್ ಇಲಾಖೆನ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದಿರಿ. ಅವ್ರು ಇವತ್ತೇನಂದ್ರೆ 11 ತಿಂಗಳಾದ ಕೂಡಲೇ MLAಗಳ ಹತ್ರ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ನಿಂತ್ಕೊಳ್ಬೇಕು ಅಂತ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಪೊಲೀಸ್ ಇಲಾಖೆನ ನೀವು ಟಾರ್ಗೆಟ್ ಮಾಡ್ತೀರಿ, ಬ್ಲೇಮ್ ಮಾಡ್ತಿದ್ರಿ ಸರ್. ಸಿದ್ದರಾಮಯ್ಯನವರೇ, ನೀವು ಮಾಡಿದಿಲ್ಲ ಇಡೀ ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ನೀವು ಮಾಡಿದಂತ ಅಪಚಾರ ಇದು. ನೀವು ನೈತಿಕ ಹೊಣೆ ಹೊರಬೇಕಿತ್ತು. ನೀವು ನಿಮ್ಮ ಯಾರಿಗಾದ್ರು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ ಅಥವಾ ಯಾರು ಇದಕ್ಕೆ ಈ ಒಂದು ಪೊಲೀಸರ ಅನುಮತಿ ಇಲ್ದಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು ಅವ್ರ ಮೇಲೆ FIR ಹಾಕಬೇಕಿತ್ತು. ಆದ್ರೆ ನೀವು ಮಾಡಿದ್ದೇ ಬೇರೆಲ್ಲ ಸರ್. ಇವತ್ತು ದಯಾನಂದ್ ಸರ್ ಅಂತಹ ಒಬ್ಬ ಫೈನೆಸ್ಟ್ ಪೊಲೀಸ್ ಆಫೀಸರ್ಗೆ ಈ ಒಂದು ಸಸ್ಪೆನ್ಷನ್ ನ ಬಳುವಳಿ ಮಾತ್ರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಚಾರ ಇದು. ಇಡೀ ಪೊಲೀಸ್ ಇಲಾಖೆಯ ಮೊರಾಲ್ ಅನ್ನ ಕುಗ್ಗಿಸುತ್ತದೆ, ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತದೆ. ಇದು ರಾಜ್ಯದ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.